ದೇವಕಾನ್ಸ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ನಿವೇಶನಗಳು ಲಭ್ಯವಿದೆ. ನಿಸರ್ಗ ಲೇಔಟ್, ಲಂಡಕನಹಳ್ಳಿ. 80% ಬ್ಯಾಂಕ್ ಲೋನ್ ಮತ್ತು 20% ಡೌನ್ ಪೇಮೆಂಟ್. ಶಿರಸಿ ನಗರದಿಂದ 2 ಕಿಲೋಮೀಟರ್ ಅಂತರದಲ್ಲಿ ದೊಡ್ಡಳ್ಳಿ ರಸ್ತೆಯಲ್ಲಿ ಅನುಮೋದನೆಗೊಂಡ ನಿವೇಶನ ಹಾಗೂ ಇಸಲೂರಿನಲ್ಲಿ ನಿವೇಶನಗಳು ಲಭ್ಯವಿವೆ. ವಿವರಗಳಿಗಾಗಿ ಸಂಪರ್ಕಿಸಿ ದೇವಕಾನ್ಸ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ವಿವೇಕಾನಂದ ನಗರ, ಹುಬ್ಬಳ್ಳಿ ರಸ್ತೆ, ಶಿರಸಿ. ಮೊಬೈಲ್ ನಂಬರ್ 7795228212, 9902428740, 9902333974, 9480790790, 9480257760. ಸಿನಿಮಾಗಿಂತ ಕಠಿಣ ಕಲೆ ಯಕ್ಷಗಾನ ಎಂದು ಪ್ರಸಿದ್ಧ ಚಿತ್ರನಟ ನೀರ್ನಳ್ಳಿ ರಾಮಕೃಷ್ಣ ಬಣ್ಣಿಸಿದರು. ಅವರು ತಾಲೂಕಿನ ಜಡ್ಡಿಗದ್ದೆಯ ಕೋಡ್ನಗದ್ದೆಯ ಗ್ರಾಮ ಪಂಚಾಯತ್ನ ಶಾಲ್ಮಲಾ ಸಭಾಂಗಣದಲ್ಲಿ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕವು ನಡೆಸಿದ ಸಮ್ಮಾನ ಯಕ್ಷರೂಪಕ ಪ್ರದರ್ಶನಕ್ಕೆ ಚಂಡೆ ನುಡಿಸಿ ಮಾತನಾಡಿದರು. ವೃತ್ತಿ ನಾಟಕ ಸಂಸ್ಥೆಯ ಎಲ್ಲ ಒಂದು ಆಯಾಮಗಳನ್ನು ನೋಡುವ ಸೌಭಾಗ್ಯ ನಡೆಸಿತ್ತು. ಶಿಸ್ತು, ಶ್ರದ್ಧೆ, ಕಲಾವಿದರ ಮುಂದಿನ ಒಂದು ಕನಸು ಎಲ್ಲವನ್ನೂ ಕಾಣುವಂತ. ಇನ್ನು ಯಕ್ಷಗಾನ ಕಲೆ ಒಮ್ಮೆಲೆ ಬರುವುದಲ್ಲ. ಇದಕ್ಕೆ ಭಾಷಾ ಶುದ್ಧತೆ, ಅಂಗಾಂಗ ಶುದ್ಧಿ ಬೇಕು, ಲಯ ಖಚಿತತೆ ಬೇಕು, ವಿಶೇಷ ಪ್ರತಿಭೆ ಹಾಗೂ ಸಂಸ್ಕಾರ ಬೇಕು ಎಂದರು. ಇನ್ನು ನಾನು ಕೆಲವು ಕಡೆ ಯಕ್ಷಗಾನದ ವೇಷ ಮಾಡಿದ್ದೆ, ಅದರ ಕಷ್ಟದ ಅರಿವಿದೆ ಎಂದ ಅವರು, ಸಿನಿಮಾ, ಯಕ್ಷಗಾನ, ನಾಟಕ ಎಲ್ಲವೂ ಒಂದೇ ಕಲೆ, ಕೃಷಿಯೂ ಒಂದು ಕಲೆ ಎಂದರು. ಇದು ನನ್ನ ಮೂಲ. ನಾನು ಮನೆ ಮಾಡಿಕೊಂಡು ಬೆಂಗಳೂರಲ್ಲಿ ಸಂಸಾರ ಸಾಕೊಂಡು ನನ್ನ ಮಕ್ಕಳನ್ನೆಲ್ಲ ಹನ್ನೊಂದು ದಾರಿ ಹಚ್ಕೊಂಡು ಏನಾದ್ರು ಮಾಡುವಂತ ಪರಿಸ್ಥಿತಿ ಇದ್ದಾಗ ನನ್ನ ಕರ್ಕೊಂಡು ಕೃಷಿ ಕಾಯಿನು ಅಂತ ನನಗೆ ಕೂರಿಸ್ಕೊಟ್ಟವರು ಶ್ರೀಮಾನ್. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಭಾಗವತ ಗಜಾನನ್ ಭಟ್ ತುಳಗೇರಿ ಅವರು, ಮಾತು ಮೌನವಾಗುವ ಕ್ಷಣ, ಮಾತಿಗಿಂತ ಕೃತಿ ಹೆಚ್ಚಾಗಬೇಕು. ಈ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಲು ಇಂತಹ ಸನ್ಮಾನಗಳು ಪ್ರೇರಣೆ ಎಂದರು. ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಘವೇಂದ್ರ ಹೆಗಡೆ ಸಂಪೆಗದ್ದೆ, ಜಡ್ಡಿಗದ್ದೆಗೆ ಹೆಸರಾಂತ ಕಲಾವಿದರು ಆಗಮಿಸಿದ್ದು ಸಂಭ್ರಮ ಹೆಚ್ಚಿಸಿದೆ ಎಂದರು. ಇನ್ನು ಸಾಮಾಜಿಕ ಕಾರ್ಯಕರ್ತ ಪ್ರವೀಣ್ ಹೆಗಡೆ ಮನ್ಮನೆ, ಕಲೆಯ ಸೇವೆಯನ್ನು ಗಜಾನನ್ ಭಟ್ ಅವರು ನಿಸ್ವಾರ್ಥವಾಗಿ ಸಲ್ಲಿಸುತ್ತಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟ್ನ ಉಪಾಧ್ಯಕ್ಷ ರಮೇಶ್ ಹೆಗಡೆ ಹಳೆಕಾನ್ಗೋಡ್ ಅವರು, ಕಲೆ ಒಲಿಸಿಕೊಳ್ಳುವುದು ಯಾವುದಾದರೂ ಕ್ಷೇತ್ರದ ಸಾಧನೆ ಸಣ್ಣದಲ್ಲ. ಜಾಗತಿಕ ಸಮಸ್ಯೆ ನಿವಾರಣೆಗೆ ನಮ್ಮ ಕಲೆಯ ಮೂಲಕ ಪರಿಹಾರದ ಬಿಂದು ಸಾಧ್ಯವ ಎಂದು ಪ್ರಯತ್ನಿಸಿ ಮುನ್ನಡೆದಿದ್ದೇವೆ. ವಿಶ್ವಶಾಂತಿ ಎನ್ನುವುದು ಮನದಲ್ಲಿ ಮೊದಲಾಗಬೇಕು. ಅದರಿಂದ ಮನೆಯಲ್ಲಿ, ಆ ಮೂಲಕ ಕುಟುಂಬದಲ್ಲಿ, ಸಮಾಜದಲ್ಲಿ, ರಾಜ್ಯ, ದೇಶದಲ್ಲಿ ಸದಾ ನಿರ್ಮಾಣ ಆಗಲಿ ಎಂಬುದು ಕಲಾ ಪ್ರದರ್ಶನದ ಒಟ್ಟಾರೆ ಹಿಂದಿನ ಆಶಯ ಎಂದರು. ಇನ್ನು ನವೀನ್ ಭಟ್ ತುಳಗೇರಿ ಮಠ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅಂತೆಯೇ ಸಿಂಧೂರ್ ಭಟ್ ವೇದಘೋಷ ಮಾಡಿದರೆ, ಲಲಿತಾ ಹೆಗಡೆ ಪ್ರಾರ್ಥನೆಯನ್ನು ನೆರವೇರಿಸಿದರು. ಕಾರ್ಯದರ್ಶಿ ಗಾಯತ್ರಿ ರಾಘವೇಂದ್ರ ಸನ್ಮಾನ ಪತ್ರ ವಾಚಿಸಿದರೆ, ಶಿಕ್ಷಕ ಅರುಣ್ ಕುಮಾರ್ ಕಾರ್ಯಕ್ರಮ ನಿರ್ವಹಿಸಿದರು. ಅಂತೆಯೇ ಟ್ರಸ್ಟಿ ನರೇಂದ್ರ ಎಸ್ ಹೆಗಡೆ ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಬಳಿಕ ವಿಶ್ವಶಾಂತಿ ಸರಣಿಯ ಯಕ್ಷ ನೃತ್ಯ ರೂಪಕ ಲೀಲಾವತಾರಂ ಗಮನ ಸೆಳೆಯಿತು. ಎಂ.ಎ. ಹೆಗ್ಡೆ ದಂಡ್ಕಲ್ ಅವರ ಸಾಹಿತ್ಯ, ವಿ ಉಮಾಕಾಂತ್ ಭಟ್ ಕೆರೆಕೈ ಅವರ ನಿರ್ದೇಶನವಿದ್ದ ಯಕ್ಷ ರೂಪಕವು 45 ನಿಮಿಷಗಳ ಕಾಲ ಶಿರಸಿಯ ಕುಮಾರಿ ತುಳಸಿ ಹೆಗಡೆ ಮೂಲಕ ತೆರೆದುಕೊಂಡಿತು. ಭಾಗವತಿಕೆಯಲ್ಲಿ ಪ್ರಸಿದ್ಧ ಭಾಗವತ್ ಕೇಶವ್ ಹೆಗಡೆ ಕೊಳಗಿ, ಮದ್ದಲೆಯಲ್ಲಿ ಶಂಕರ್ ಭಾಗವತ್ ಯಲ್ಲಾಪುರ, ಚಂಡೆಯಲ್ಲಿ ವಿಘ್ನೇಶ್ವರ ಗೌಡ ಕೇಸರಕೊಪ್ಪ ಸಹಕಾರ ನೀಡಿದರೆ, ಉಮೇಶ್ ಹೆಗಡೆ ಪ್ರಸಾದನ ಒದಗಿಸಿದರು. ಅಂತೆಯೇ ಕನ್ನಡ ಮತ್ತು
ಸಂಸ್ಕೃತಿ ಇಲಾಖೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿತ್ತು. Bravo!